ಭರತ್ ಭೂಷಣ್ಗಿದ್ದೊಂದು ಆಸೆ ತಮ್ಮ ತಂದೆನ ಕರ್ಕೊಂಡು ಕಾಶಿ ಮಥುರಾ ಅಯೋಧ್ಯ ಪ್ರಯಾಗ್ರಾಜಿಗೆ ಹೋಗಿ ಬರಬೇಕು ಅಂತ ನಿರ್ಮಲಾ ಟ್ರಾವೆಲ್ಸಿಗೆ ಟಿಕೆಟ್ ಬುಕ್ ಮಾಡಿದ್ರಂತೆ. ಅಪ್ಪ ಮಗ ಇಬ್ಬರೇ ಹೋಗೋರಿದ್ರಂತೆ. ಹೌದು ಸರ್, ನನಗೆ ಹೇಳಿದ್ರು ನಿಮಗೆ ಯಾವ್ಯಾವ ಪ್ಲೇಸಸ್ ನೋಡೋದಕ್ಕೆ ಇಷ್ಟ ಹೇಳಿ, ನಾನು ಬುಕ್ ಮಾಡ್ತೀನಿ ಅಂದರು. ಆಯಿತು ಹೇಳ್ತೀನಿ ಅಂತ ನಾನು ಒಂದು ಕೆಲವು ಪ್ಲೇಸ್ ಹೇಳಿದೆ. ಪ್ರಯಾಗ್ರಾಜು, ಅಯೋಧ್ಯ, ಕಾಶಿ, ಗಯಾ ಇವು ಹೇಳಿದೆ. ಆಯಿತು ನಾನು ಲಿಸ್ಟ್ ಕೊಡ್ತೀನಿ ನಿಮಗೆ, ಆ ಲಿಸ್ಟ್ನಲ್ಲಿ ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತಂದು ಲಿಸ್ಟು ಕೊಟ್ಟಿದ್ದಾರೆ, ಒಳಗಿದೆ ಲಿಸ್ಟು. ಸೊ ಆ ಲಿಸ್ಟ್ನಲ್ಲಿ ಅವೆಲ್ಲ ಕವರ್ ಆಗಿತ್ತು. ಸರಿ ಆಯಿತು ಹೋಗೋಣ ಅಂತ ನಾನು ಅಕ್ಸೆಪ್ಟೆನ್ಸ್ ಕೊಟ್ಬಿಟ್ಟೆ. ಕೊಟ್ಟ ತಕ್ಷಣ ಬುಕ್ ಮಾಡಿಬಿಟ್ಟೆ. ಸರ್ ಒಂಥರ 100 ದೇವ್ರಿಗೆ ಹರಕೆ ಹೊತ್ತರ ಇಂಥ ಮಕ್ಕಳು ಹುಡ್ತಾರೆ ಅಂತಾರಲ್ಲ, ಅಂಥದ್ದು ಮಗ. ಹೌದೌದು. ಮೆರಿಟ್ ಸ್ಟೂಡೆಂಟು, ಒಳ್ಳೆ ಮಗ, ಒಳ್ಳೆ ಗಂಡ, ಬ್ರಿಲಿಯಂಟ್, ಒಳ್ಳೆ ತಮ್ಮ. ಅವನು ಸಬ್ಜೆಕ್ಟ್ಸ್ನಲ್ಲಿಯೂ ಬ್ರಿಲಿಯಂಟು, ವರ್ಕ್ನಲ್ಲೂ ಬ್ರಿಲಿಯಂಟು. ಹಾಸ್ಪಿಟ್ಲ್ಗೆ ಅವ್ರ ತಾಯಿನ ತಾನೇ ಕಾರ್ ಎತ್ಕೊಂಡು ಬಂದು ಇಲ್ಲಿ ಕೂರಿಸ್ಕೊಂಡು, ಅವ್ರಿಗೆ ನೀವು ನೋಡಿದ್ರಲ್ಲ ತುಂಬ ಸೀರಿಯಸ್. ಸೊ ನಿಧಾನಕ್ಕಮ್ಮ ನಾನು ಸೇರಿಸ್ತೀನಿ, ನೀನೇನು ಯೋಚನೆ ಮಾಡಬೇಡ ಅಂತ ಕಾರ್ ಇಲ್ಲಿ ಮುಂದ್ಗಡೆ ಮನೆ ಮುಂದೆ ನಿಲ್ಲಿಸ್ಕೊಂಡು ಕೈ ಹಿಡ್ಕೊಂಡು ನಿಧಾನಕ್ಕೆ ಕರ್ಕೊಂಡೋಗಿ ಅವ್ರು ಕೂರಿಸಿದ್ರು. ಸೀಟ್ನಲ್ಲಿ ಕೂರಿಸಿ ಡೋರ್ಸ್ ಎಲ್ಲ ಹಾಕಿ ಅವ್ರ ಬಟ್ಟೆ ಏನೇನು ಬೇಕು ತಗೋ ಅಂತೇಳಿ ಆ ಬಟ್ಟೆ ಎಲ್ಲ ಒಂದು ಬ್ಯಾಗ್ನಲ್ಲಿಟ್ಟು ಆ ಕಾರ್ನ ಡಿಕ್ಕಿಯಲ್ಲಿಟ್ಟು ಆಮೇಲೆ ನಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ICUಗೆ ಬಿಟ್ಟರು. ಇಂಥ ಮಗನ್ನ ಯಾರೋ ಮತಾಂಧರು ತಮ್ಮ ಹುಚ್ಚಾಟಕ್ಕೆ ಹೊಡೆದಾಕ್ಬಿಟ್ರೆ. ಹೌದು ಹೌದು. ಇದಕ್ಕೊಂದು ಲಾಜಿಕ್ ಇದೆಯಾ? ಅಲ್ಲ, ಲಾಜಿಕ್ ಇದೆಯಾ ಇದಕ್ಕೆ? ಇದಕ್ಕೊಂದು ರೀಸನಿಂಗ್ ಇದೆಯಾ? ರಕ್ಷಣೆನೇ ಇಲ್ಲ. ಹಂಗಾಗಿ ಯಾರ್ದು ಮತಾಂಧರು? ನಮ್ಮ ದೇಶದಲ್ಲಿ ನಮಗೆ ರಕ್ಷಣೆ ಇಲ್ಲ. ಈ ಪರಿಸ್ಥಿತಿ ಇದೆ ಅಂತಂದರೆ ನಂಬೋದಕ್ಕೆ ಆಗೋಲ್ಲ. ಎಷ್ಟು ಸೇಫಾಗಿ ನಾವು ಇರಬೇಕು. ಸುಜಾತ, ಕಾಶ್ಮೀರದಲ್ಲಿ ಇದ್ದಷ್ಟು ದಿವಸ ಒಂದು ಸೆನ್ಸ್ ಆಫ್ ಇನ್ಸೆಕ್ಯೂರಿಟಿ ಆ ಥರದ್ದು ಏನಾದ್ರು ಫೀಲ್ ಇರಲಿಲ್ಲ. ಏನೂ ಇಲ್ಲ. ಎಲ್ಲ ಕಡೆ ಮಿಲಿಟರಿ ಅವರು ನಿಂತ್ಕೊಂಡು ರೈಫಲ್ ಇಟ್ಕೊಂಡು ನೋಡ್ತಾ ಇರ್ತಾರೆ. ಈಗ ಎಲ್ಲ ಕಡೆ ಇದ್ರು. ಪ್ರತಿಯೊಂದು ಪಹಲ್ಗಾಮ್ನಲ್ಲಿ ಒಂದಿರಲಿಲ್ಲ. ಪಹಲ್ಗಾಮಲ್ಲಿ ಕೆಳಗಡೆನೂ ಇದ್ರು, ಮೇಲ್ಗಡೆ ಇರಲಿಲ್ಲ. ಬೈಸರನಲ್ಲಿ ಮೇಲ್ಗಡೆ ಹೋಗಿದ್ದ. ಇವತ್ತು ತುಂಬಾ ಬೇಜಾರಾಗುತ್ತಲ್ಲ. ಅಂದ್ರೆ ಇಟ್ ಇಸ್ ಅ ಮೇಜರ್ ಸೆಕ್ಯೂರಿಟಿ ಲ್ಯಾಬ್ಸ್ ವಿಚ್ ಹಸ್ ಹ್ಯಾಪನ್ಡ್. ಈವನ್ ಆನ್ ದ ವೇ ಟು ಬೈಸರನ್ ಆಲ್ಸೋ ಒಬ್ರು ಮಿಲಿಟರಿ ಅವ್ರು ಕಾಣಿಸ್ಲಿಲ್ಲ. ಕೆಳಗಡೆ ಎಲ್ಲ ಕಡೆ ಇರ್ತಾರೆ, ಆನ್ ದ ಗ್ರೌಂಡ್ ಲೆವೆಲ್ ಅಲ್ಲಿ ಇರ್ತಾರೆ. ಅಲ್ಲಿ ಮೇಲ್ ಹೋದಾಗ್ಲೂ ಅಂದ್ರೆ ಎಷ್ಟು ಜನ ಇದ್ರು ಟೂರಿಸ್ಟ್? ಒಂದು 400-500 ಜನ ಇದ್ರ? ಅಂದಾಜು 400-500 ಇದ್ರು ಸರ್. ಅದು ಅಷ್ಟು ದೊಡ್ಡ ಮೈದಾನ ಅಲ್ಲ, ಫುಲ್ ಸ್ಕ್ಯಾಟರ್ ಆಗಿದ್ರು ನೋಡಿದ್ರೆ ಅಷ್ಟು ಜನ ಇದ್ರು ಸರ್. ಅವರು ಲೋಕಲ್ ವ್ಯಾಪಾರಿಗಳು ಅವರೆಲ್ಲ ಇದ್ರು ಸರ್.